ಒಂದು ಹಳ್ಳಿ ಇತ್ತು, ಹೆಸರು ಸುಂದರಪುರ. ಇಲ್ಲಿ ಹಸಿರು ಮರಗಳು, ಹರಿಯುವ ನದಿಗಳು, ಹಕ್ಕಿಗಳ ಕಲರವ, ತಣ್ಣನೆಯ ಗಾಳಿ ಎಲ್ಲವೂ ಅಚ್ಚರಿಯಂತೆ ಇತ್ತು. ಹಳ್ಳಿಯ ಜನರು ಪ್ರಕೃತಿಯನ್ನು ಬಹುಮಾನವಾಗಿ ನೋಡುತ್ತಿದ್ದರು. ಅಲ್ಲಿ ಆದಿತ್ಯ ಎಂಬ ಚಿಕ್ಕ ಹುಡುಗನಿದ್ದ. ಅವನಿಗೆ ಮರಗಳು, ಹಕ್ಕಿಗಳು, ಪ್ರಾಣಿಗಳು ತುಂಬಾ ಇಷ್ಟ. ಪ್ರತಿದಿನ ಮನೆಗೆ ಬರುವಾಗ ಮರಗಳಿಗೆ ನೀರು ಹಾಕುತ್ತಿದ್ದ. ಮರಗಳು ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲವೇ ಎಂದು ಆತ ಹೇಳಿದರು. ಒಂದು ದಿನ ಹಳ್ಳಿಗೆ ದೊಡ್ಡ ಕಂಪನಿಯವರು ಬಂದು, ಇಲ್ಲಿ ಕಾರ್ಖಾನೆ ಕಟ್ಟುತ್ತೇವೆ, ಎಲ್ಲರೂ ಕೆಲಸ ಮಾಡಬಹುದು ಎಂದರು. ಕೆಲವರು ಖುಷಿಪಟ್ಟರು. ಆದರೆ ಅದಕ್ಕಾಗಿ ಕಾಡು ಕತ್ತರಿಸಬೇಕು, ನದಿಯನ್ನು ಬಳಸಿ ಕಾರ್ಖಾನೆ ಕಟ್ಟಬೇಕು ಎಂದರು. ಆದಿತ್ಯ ಬಹಳ ದುಃಖಪಟ್ಟ. ಹಕ್ಕಿಗಳು ಓಡಿಹೋಗಿ ನದಿ ಮಸುಕಾಗಲು ಪ್ರಾರಂಭಿಸಿದಾಗ ಅವನು ಅಳುತ್ತಿದ್ದ. ಆತನ ಅಜ್ಜನವರು ಹೇಳಿದರು, ಮಗನೇ, ಪರಿಸರ ಹಾಳಾದರೆ ನಾವು ಬದುಕಲು ಸಾಧ್ಯವಿಲ್ಲ. ಆದಿತ್ಯ ತನ್ನ ಸ್ನೇಹಿತರು ಹಸಿರು ಸೇನೆ ಎಂಬ ಗುಂಪು ಮಾಡಿದರು. ಅವರು ಹಳ್ಳಿಯ ಜನರಿಗೆ ಪರಿಸರ ಉಳಿಸುವ ಮಹತ್ವ ತಿಳಿಸಿದರು. ನಾಟಕ, ಹಾಡು, ಗೋಡೆ ಬರಹಗಳಿಂದ ಜನರಿಗೆ ಜಾಗೃತಿ ಮೂಡಿಸಿದರು. ಅಂತಿಮವಾಗಿ ಸರ್ಕಾರ ಕಾರ್ಖಾನೆ ಬೇರೆ ಜಾಗಕ್ಕೆ ಸ್ಥಳಾಂತರಿಸಿತು. ಮರಗಳು ಉಳಿದವು, ನದಿ ಶುದ್ಧವಾಯಿತು, ಹಳ್ಳಿಗೆ ಹಸಿರು ಮರಳಿತು. ಆದಿತ್ಯ ಹೇಳುತ್ತಿದ್ದ, ಪರಿಸರ ಉಳಿಸಬೇಕು, ಆಗಲೇ ನಾವು ಸುಖದಿಂದ ಬದುಕಬಹುದು.